ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಬರ್ಡೇಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಚಳಿ ಇದೆಯಲ್ಲ, ಹಾಗಾಗಿ ಜಾಕೆಟ್ ಹಾಕೊಂಡು ಹೋಗ್ತಿರೋದು. ಹಾಯ್ ಡರ್ಲಿಂಗ್. ಸ್ಟೈಲ್ ಆಗಿದೆಯಲ್ಲ, ಸ್ಟೈಲ್ಗ ಸುಬ್ಬ ನಡಿ. ಹೋದ ವರ್ಷ ಮುರುಡೇಶ್ವರದಲ್ಲಿದ್ದು, ಈ ವರ್ಷ ಮನೇಲೇ ಇದ್ದೀವಿ, ಎಲ್ಲೂ ಹೋಗಿಲ್ಲ. ಇಷ್ಟೊತ್ತಿಗಾಗಲೇ ಕಾರವಾರ ಎಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದು ಮಳೆ ಸರಿಯಾಗಿ ಬರ್ತಾಯಿತ್ತು ಮಂಗಳೂರಲ್ಲಿ. ಮಂಗಳೂರೇ ತಾನೆ? ಮಂಗಳೂರ ಕಾರವಾರನ? ಕಾರವಾರದಲ್ಲಿ ಸಿಕ್ಕಾಪಟ್ಟೆ ಮಳೆ. ಇಲ್ಲ, ಮಂಗಳೂರಲ್ಲಿ ಉಳ್ಕೊಂಡಿದ್ವಿ, ಅಲ್ಲಿಂದ ಕಾರವಾರಕ್ಕೆ ಹೋಗಿದ್ದು. ಇನ್ನೇನು ಮುರುಡೇಶ್ವರ ಇರೋದಲ್ಲಿ, ಕಾರವಾರದಲ್ಲ. ಹೌದು, ಈ ವರ್ಷ ಇಲ್ಲೇ ಇದ್ದೀವಿ. ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ಇವಾಗ ಆಚೆ ಹೋಗ್ತಿದ್ದೀವಿ, ಏನೋ ತಿಂಗಂಬರೋಣ ಅಂದ್ಕೊಂಡು. ಅಜ್ಜಿ ಹೋಗಮ್ಮ. ಸುಂದರ. ಜಾನು ಬರ್ಡೇ ಇದೆ, ನನ್ನ ಬರ್ಡೇ ಇದೆ, ಅದಕ್ಕೆ ಸ್ವಲ್ಪ ಬಟ್ಟೆ ನೋಡ್ಕೊಂಬರೋಣ, ಯಾವ್ದಾದ್ರು ಇಷ್ಟ ಆದರೆ ತೊಗೊಳೋಣ ಅಂತ ಹೋಗಿದ್ವಿ. ಜಾನಿಗೆ ಚೆನ್ನಾಗಿರೋದು ಸಿಕ್ತು, ಅವ್ರು ತೊಗೊಂಡ್ರು. ನಾನೊಂದೇ ಒಂದು ಟಾಪ್ ತೊಗೊಂಡೆ ಅಷ್ಟೇ. ಈ ಟೈಮಲ್ಲಿ ಶಾಪಿಂಗ್ ಮಾಡೋದು ವೇಸ್ಟು ನನ್ನ ಪ್ರಕಾರ. ಏಕೆಂದರೆ ಇವಾಗ ತೊಗೊಂಡಿದ್ದು ಇನ್ನೊಂದು ತಿಂಗ್ಳಿಗಾಗಲ್ಲ, ಇನ್ನೊಂದು ತಿಂಗಳು ತೊಗೊಂಡಿರೋದು ಇನ್ನೊಂದು 2 ತಿಂಗಳಾದ್ಮೇಲೆ ನಾನು ಯೂಸೇ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಟೈಮಲ್ಲಿ ಶಾಪಿಂಗ್ ಮಾಡೋದು ವೇಸ್ಟು. ಸ್ಮೈಲ್. ಜಾನು ಒಂದಷ್ಟು ಟೀ ಶರ್ಟ್ಸ್ನ ತೊಗೊಂಡ್ರು. ನನಗೆಲ್ಲ ಇಷ್ಟ ಆಯಿತು, ಒಂದು ಮಾತ್ರ ಇಷ್ಟ ಇಲ್ಲ, ಬಟ್ ಅದು ಜಾನುಗೆ ಇಷ್ಟ ಆಯಿತು. ಓಕೆ, ಅವ್ರಿಗೆ ಇಷ್ಟ ಅಲ್ವ, ತೊಗೊಳ್ಳಿ ಅಂದ್ಬಿಟ್ಟು ನಾನು ಏನೂ ಹೇಳಲಿಲ್ಲ. ಇನ್ನು ಉಳಿದಿದ್ದೆಲ್ಲ ನನಗಿಷ್ಟ ಆಯಿತು. ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳಿದೆ, ಅದಕ್ಕೆ ಜಾನು ತೊಗೋತಿದ್ದಾರೆ. ಹಿಂದೆಗಡೆ ಮ್ಯೂಸಿಕ್ ಬೇರೆ ಹಾಕಿದ್ದಾರೆ ಅಲ್ಲ, ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮ್ಯೂಟ್ ಮಾಡಿಬಿಟ್ಟು. ಸರಿ, ನಾನು ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದ. ನೆಕ್ಸ್ಟ್ ಡೇ ನನ್ನ ಬರ್ಡೇ ಇದ್ದಿದ್ದರಿಂದ ಮಂಡೇ ಇತ್ತು, ಹಾಗಾಗಿ ಏನು ನಾನ್ ವೆಜ್ ಏನು ತಿನ್ನೋಕ್ಕೆ ಆಗಲ್ವಲ್ಲ, ಹಾಗಾಗಿ ಹೊರಗಡೆನೇ ತಿನ್ಕೊಂಬರೋಣ ಅಂತ ಹೇಳಿ ಹೋಗಿರೋದು. ಇದು ಸಂಡೇ ವ್ಲಾಗು. ಅಲ್ಲಿ ಏನಂದರೆ, ನಾನು ಹೋದೆ ಅಲ್ಲ, ಹೋದ ತಕ್ಷಣ ಅವರು ನನ್ನನ್ನು ಕೇಳಿದ್ರು, ಪ್ರೆಗ್ನೆಂಟಾ ನೀವು ಅಂತ. ಹೌದು ಅಂದೆ. ಪ್ರೆಗ್ನೆನ್ಸಿಯಲ್ಲಿ ಇದನ್ನೆಲ್ಲ ತಿನ್ನಬಾರ್ದು ಅಂತ ಕೊಡಲ್ಲ ಅಂತಲೇ ಹೇಳ್ಬಿಟ್ರು. ನಾವು ಒಂದು ಪೀಸಾದರೂ ತಿನ್ನೋಣ ಅಂತ ಆಸೆಯಿಂದನೇ ಹೋಗಿದ್ದೆ, ಬಟ್ ಪ್ರೆಗ್ನೆನ್ಸಿಲಿ ಇದೆಲ್ಲ ತಿನ್ನಬಾರ್ದು, ಹೆವಿ ಹೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಥರ ಇದು ಮಾಡೋಕ್ಕೆ ಹೋಗಿದ್ವಿ, ನಾವೇ ಆರ್ಡ್ರ್ ಮಾಡಿಕೊಡೋದಕ್ಕೆ. ಅಷ್ಟರಲ್ಲಿ ನೋಡಿ ಹುಡುಗಿ ಬಂದು ಪಾಪ ಹಂಗಂತ ಹೇಳಿದ್ರು. ಸೊ ಅವ್ರ ಮಾತಿಗೆ ನಾನು ರೆಸ್ಪೆಕ್ಟ್ ಕೊಟ್ಟು ತೊಗೊಳ್ಳಿಲ್ಲ. ಅಲ್ಲಿಂದ ನಾವು ರಿಟರ್ನ್ ಬಂದುಬಿಟ್ವಿ. ಅವ್ರು ಅದನ್ನೇ ಹೇಳ್ತಾಯಿದ್ರು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಪಿಜ್ಜಾ ತಿನ್ನೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಏನದು? ಚೀಸ್ ಅಲ್ಲ, ಅದು ಟೊಮೊಟೊ ಸಾಸು. ಆಯ್ತು. ಚಿಕನ್ ಪಾಪ್ಕಾರ್ನ್ ತಂದಿದ್ಯಾ? ಬೇಡ ಅಂತಾನೆ ಚೆನ್ನಾಗಿನ ತಿಂತ ಬೇಕು ಅಂದಂತೆ ಖಾರ. ಎಲ್ಲ ಕಡೆ ಹೋದರೆ ಏನು ಪ್ರಾಬ್ಲಮ್ ಅಂದರೆ, ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟಿರ್ತಾರೆ. ಆ ಮ್ಯೂಸಿಕ್ ಸ್ವಲ್ಪ ಬಂದ್ರೂ ಕೂಡ ಇಲ್ಲಿ ಕಾಪಿರೈಟ್ ಇಶ್ಯೂ ಮಾಡಿಬಿಡ್ತಾರೆ, ಅದೊಂದು ಬೇಜಾರು. ಹಂಗಾಗಿ ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಇಲ್ಲಾಂದರೆ ಆರಾಮಾಗಿ ವಿಡಿಯೋ ಏನು ಮಾಡ್ತೀವಿ ಅದನ್ನು ಅಪ್ಲೋಡ್ ಮಾಡೋದ್ರಿಂದ ನಮಗೆ ಎಡಿಟಿಂಗ್ ಸಮಸ್ಯೆ ಬರೋಲ್ಲ. ಬಟ್ ಇಲ್ಲಿ ಇದೇ ಒಂದು ದೊಡ್ಡ ಸಮಸ್ಯೆ. ಫೈನಲಿ ಜಾನು ತೊಗೊಬಂದರು ಪಿಜ್ಜಾ ಮತ್ತು ಏನದು ಚಿಕನ್ದು ಪಾಪ್ಕಾರ್ನ್ ತೊಗೊಬಂದರು. ಅದನ್ನು ಕೇಳ್ತಾಯಿದ್ದೆ, ಯಾಕೆ ತೊಗೊಬಂದ್ರಿ ಅಂತ.
ಇದೊಂದೇ ಏನು ತಿಂತೀರಾ ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು ತಂದೆ ಅಂದರು. ಅಲ್ಲಿ ನೋಡಿದ್ರೆ ತಿನ್ನಬಾರ್ದು ಅಂತ ಹೇಳಿ ಕಳಿಸಿದ್ರು. ಇಲ್ಲಿಗೆ ಬಂದ್ಬಿಟ್ಟು ಇದೂ ತಂದಿದ್ಯಾ ಅಂತ ಜಾನುಗೆ ಹೇಳ್ತಾ ಇದ್ದೆ ನಾನು. ಹಂಗೆ ಅಂದ್ಬಿಟ್ಟು ನಾನು ಒಂದೆರಡು ಪೀಸ್ ತಿಂದೆ ಅಷ್ಟೇ, ಚಿಕ್ಕದು ಒಂದು 2-3 ಪೀಸ್ ತಿಂದೆ. ಜಾನು 2 ಪೀಸ್ ತಿಂದು, ಚೆರಿ ಒಂದು 2-3 ಪೀಸ್ ತಿಂದ ಅಷ್ಟೇ. ಆಮೇಲೆ ಪಿಜ್ಜಾನೂ ಅಷ್ಟೇ, ಅವ್ರೇನು ಜಾಸ್ತಿ ತಿಂದಿಲ್ಲ, ಪಿಜ್ಜಾ ಜಾಸ್ತಿ ತಿಂದಿದ್ದು ನಾನೇ. ಎಲ್ಲ ಕಡೆ ಏನಂದರೆ ಹೇಳಲ್ಲ ನೋಡಿ, ಇಲ್ಲಿ ತಗೊಂಡ್ವಿ ಅಲ್ವಾ, ಅವ್ರು ನಮ್ಗೆ ಹೇಳ್ಬೋದಿತ್ತು ಪ್ರೆಗ್ನೆಂಟ್ಸು ತಿನ್ನಬಾರ್ದು ಇದನ್ನೆಲ್ಲ ಅಂತ, ಬಟ್ ಹೇಳಲಿಲ್ಲ. ಬಟ್ ಅಲ್ಲ ಹುಡುಗಿ ಅವರಿಗೆ ಸೇಲ್ ಆಗೋದು ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ. ಬಟ್ ಅದನ್ನು ಬಿಟ್ಟು ಎಷ್ಟು ಮುತುವರ್ಜಿ ವಹಿಸಿ ಬಂದು ಹೇಳಿದ್ರಲ್ಲ, ಅದು ನನಗೆ ಖುಷಿ ಆಯಿತು. ಓಕೆ ತಗೊಳ್ಳೋದು ಬೇಡ ಅಂತ, ತಿನ್ನೋದು ಬೇಡ ಅಂದ್ಬಿಟ್ಟು ನಾವು ಬಂದಿದ್ದು. ಬಟ್ ಇಲ್ಲಿ ಬಂದ್ಬಿಟ್ಟು ಜಾನು ಏನು ಅದನ್ನೇ ತಿಂತೀರ ಅಂದ್ಬಿಟ್ಟು ತೊಗೊಂಬಂತು. ನೋಡಿದ್ಮೇಲೆ ತಿಂದೇ ಇರೋಕ್ಕಾಗಲ್ವಲ್ಲ, ಹಾಗಾಗಿ ಒಂದು 2 ಪೀಸ್ ತೊಗೊಂಡ್ವಿ. ಇದು ಚೆನ್ನಾಗಿರಲಿಲ್ಲ. ಇಲ್ಲಿ ನಿಜವಾಗ್ಲೂ ಚೆನ್ನಾಗಿರಲ್ಲ, ಅಂದರೆ ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಪಾಪಾಯ್ಸ್ಗೆ ಹೋಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಒಳ್ಳೆ ಬೆಣ್ಣೆ ಥರ ಬಾಯಿಗಿಟ್ರೆ ಕರಗೋ ಥರ ಏನೋ ಡಿಫ್ರೆಂಟಾಗಿರುತ್ತೆ ಅಲ್ಲಿ ಚಿಕನ್ನು ಮಾಡೋದು. ಅದು ಇಷ್ಟ ಆಗಿ ನಾವು ಅಲ್ಲಿಗೆ ಅಂತಲೇ ಹೋಗಿದ್ವಿ. ಬಟ್ ಆ ಹುಡುಗಿ ಹೇಳಿದ್ರಲ್ಲ ತಿನ್ನಬಾರ್ದು ಪ್ರೆಗ್ನೆನ್ಸಲ್ಲಿ ಅಂತ. ಸೊ ನಾನು ಬಿಟ್ಬಿಟ್ಟು ನಾವೇಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಅವ್ರು ತೊಗೊಳ್ಳಿಲ್ಲ. ಓಕೆ ಬನ್ನಿ ಹೋಗೋಣ ಪಿಜ್ಜಾನೇ ತಿನ್ನೋಣ ಅಂದ್ಬಿಟ್ಟು ಜಾನು ಹೋಗಿ ಕರ್ಕೊಬಂದರು. ಚೆರಿ ಮಾತ್ರ ಇಲ್ಲ ನಂಗೆ ಚಿಕನ್ನೇ ಬೇಕು ಅಂತಿದ್ದ, ಅವ್ನು ಕೇಳ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಷ್ಟೇ. ಎಷ್ಟು ಜನ ಈ ಥರ ಕನ್ಸರ್ನಿಂದ ಬಂದು ಹೇಳ್ತಾರೆ ಅಲ್ವಾ, ತುಂಬ ರೇರ್ ಈ ಥರ ಹೇಳೋದು. ಸೊ ಅಂಥ ಟೈಮಲ್ಲಿ ನಮಗೆ ಅವ್ರಿಗೆ ಬೆಲೆ ಕೊಡಬೇಕು ಅಂತ ನಿಜವಾಗ್ಲೂ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ತಿನ್ನಲಿಲ್ಲ. ಇಲ್ಲಿ ತೊಗೊಬಂದರು, ಒಂದು 2-3 ಪೀಸ್ ತಿಂದೆ, ಚಿಕ್ಕದು ಒಂದು 2-3 ಪೀಸ್ ತಿಂದೆ ಅಷ್ಟೇ, ಜಾಸ್ತಿ ಏನು ತಿನ್ನಲಿಲ್ಲ. ಅವರು ಏನು ಜಾಸ್ತಿ ಏನು ಕೊಟ್ಟಿರಲ್ಲ. ಸೊ ಫೈನಲಿ ಪಿಜ್ಜಾ ಮಾತ್ರ ತಿಂದಿದ್ದೀನಿ, ತುಂಬ ತಿಂದಿದ್ದೀನಿ, ಒಂದು 4-5 ಸರಿಗಿಂತ ಜಾಸ್ತಿನೇ ತಿಂದಿದ್ದೀನಿ ಇಷ್ಟು ತಿಂಗಳಲ್ಲಿ. ಸೊ ಪಿಜ್ಜಾ ತಿಂದ್ಕೊಂಡು ಮನೆಗೆ ಹೊರಡಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶಾಪಿಂಗ್ ಹೋಗಿದ್ವಿ, ಜಾನಿಗೆ ಬಟ್ಟೆ ತಗೊಬರೋಕ್ಕೆ ಒಂದೇ ಒಂದು ಟಿ ಶರ್ಟ್ ತಗೊಂಡ್ಬಿಟ್ಟು ಹೋಗಿದ್ದೆ. ಅದೇ ನಾನು ನಮಗೆ ಜಾನಿಗೆ ಎಲ್ಕೆ ತಗೊಬಂದಿರೋದು. ಕೊಡಿ ತೋರ್ಸ, ಇದು ಸರಿ ತೋರಿಸ್ತೆ ತಗೋ, ಅಷ್ಟೊಂದೇನು ಟಾರ್ಚರ್ ಕೊಡ್ತಾನೆ. ಕೊಡು ಎತ್ಕೊಡು. ಇದೊಂದು ತೊಗೊಂಡೆ ಚೆರಿಗೆ, ಚೆನ್ನಾಗೈತೆ. ಇದು ಎಷ್ಟೊಂದು ಇದಾಗೈತೆ ಅಲ್ವಾ ಜನ, ಮಂದಕ್ಕೈತೆ, ಚೆನ್ನಾಗೈತೆ ಇದು. ಅವನಿಗೆ ಇದಿಷ್ಟ ಇಲ್ಲ, ಅದೇ ಇಷ್ಟ. ಇದೊಂದು 2 ಟಿ ಶರ್ಟ್ ಅವನಿಗೆ. ಇದು ಪಪ್ಪಂದು, ಇದು ನಾನು ಸೆಲೆಕ್ಟ್ ಮಾಡಿಕೊಟ್ಟಿರೋದು. ಬಿಯರ್ ಎಲ್ಲ ಐತೆ ಬಾಟ್ಲ್ ಮೇಲೆ. ಎರಡೇ ನೀನೇ ಸಾಕು ಅಂದಲ್ಲ. ಇಲ್ಲ ಅದೆರಡೇ ನೀನು ತಗೊಂಡಿದ್ದು. ಇದೊಂದು ಟಿ ಶರ್ಟು, ಗೊತ್ತಿರೋ ಪಪ್ಪ ಕೇಳು. ಇದು ಎರಡು ಇದೇ ನಂಗೆ ಅಷ್ಟು ಇಷ್ಟ ಆಗಿದೆ. ಅದೇ ಜಾನಿಗೆ ಇಷ್ಟ ಆಯ್ತಿದೆ, ಏನೋ ಡಿಫ್ರೆಂಟಾಗಿ ಚೆನ್ನಾಗೈತೆ, ಅದಕ್ಕೆ ಇದೊಂದು ತಗೋತು. ಆಯ್ತು ಕೊಡ್ಸೋಣ ಬಿಡು, ನೆಕ್ಸ್ಟ್ ಹೋಗೋಣ. ಪಪ್ಪಂಗೆ ಕೇಳಬಹುದು. ಇದೊಂದು ಟಿ ಶರ್ಟ್ ಎಷ್ಟಾಯ್ತು ನೋಡು. ಇದು ನಾನೇ ಕೊಟ್ಟಿತ್ತಾನೆ, ನಾನೇ ಎತ್ಕೊಟ್ಟಿದ್ದು. ಇದೊಂದು ಟಿ ಶರ್ಟ್, ಒಟ್ಟು ಎಷ್ಟು ತೊಗೊಂಡಿದ್ದು? 5 ಟಿ ಶರ್ಟಾ? 5 ಟಿ ಶರ್ಟು, 5ರಲ್ಲಿ 3 ನಂದೇ ಸೆಲೆಕ್ಷನ್ ಜಾನು. ಇದು ಜಾನು ಸೆಲೆಕ್ಷನು, ಇದು ಜಾನುದೇ ಸೆಲೆಕ್ಷನು, ಇದು 3 ನನ್ನ ಸೆಲೆಕ್ಷನು. ಇವೆರಡು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೊಂದು ಓಕೆ, ಇದು ಇಷ್ಟು. ಅದು ಬಿಟ್ಟರೆ ನಾನೊಂದು ಟ್ಯಾಪ್ ತೊಗೊಂಡೆ ಸುಮ್ಮನೆ. ಇದೊಂದು ತಗೊಂಡೆ, ಇದು ಆದರೆ ಕರೆಕ್ಟಾಗಿ ಆಗುತ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ.
ಟೈಟ್ ಆದರೆ ಒಂದು 5 ನಿಮಿಷ ಹಾಕೊಂಡು ಬಿಚ್ಚಾಕ್ಬಿಡ್ತೀನಿ. ನಾಳೆಗೆ ಬರ್ಡೇಗೆ ಹಾಕೊಳ್ಳೋಣ ಅಂತ ತೊಗೊಂಡಿರೋದು. ಲೆಗ್ಗಿನ್ಸ್ ಐತೆ, ಸುಮ್ಮನೆ ಯಾಕೆ ಈ ಟೈಮಲ್ಲಿ ತೊಗೊಂಡ್ರೆ ಎಲ್ಲ ವೇಸ್ಟು, ಹಾಕ್ಕೊಡಲ್ಲ ಏನಿಲ್ಲ ಅಲ್ವಾ. ಒಂದಿನಕ್ಕೋಸ್ಕರ ಯಾಕೆ ಅಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಇದೊಂದು ಟಾಪ್ ತೊಗೊಂಡಿದ್ದೀನಿ ಅಷ್ಟೇ. ಚೆನ್ನಾಗೈತೆ. ಹಾಂ ಕೊಡು ಇನ್ನೊಂದಿದ್ರೆ ಅಷ್ಟೇ. ಇನ್ನೇನು ಶಾಪಿಂಗ್ ಮಾಡಿ ಅದಾದಮೇಲೆ ಹೋಗಿ ತಿನ್ಕೊಂಡು ಬಂದು ಅಷ್ಟೇ. ಎಲ್ಲ ಇನ್ನೊಂದು ಅಷ್ಟೇ. ಕಳ್ಳ ಸುಳ್ಳು ಹೇಳ್ತೀಯ ನೀನು? ಹಂಗೆಲ್ಲ ಸುಳ್ಳು ಹೇಳ್ತಾರಾ? ಸೊ ಅಷ್ಟೇ. ಈಗ ಫಿಶ್ ತಂದಿದ್ದೀವಿ. ಸೊ ಫಿಶ್ ಮಾಡ್ಕೊಂಡು ತಿನ್ನಬೇಕು. ನಾಳೆಗೆ ಮಂಡೇ ಅಲ್ವಾ, ತಿನ್ನೋ ಆಗಿಲ್ಲ. ಅವಾಗಲೇ ವೀಡಿಯೋ ಆ್ಯಡ್ ಮಾಡೋದೇ ಮರ್ತೊಂದಿದ್ದೀನಿ. ನಾಳೆಗೆ ಮಂಡೇ ಅಲ್ವಾ, ಸುಮ್ಮನೆ ವೇಸ್ಟ್ ಆಗುತ್ತೆ. ಫಿಶ್ದು ಗ್ರೇವಿಗೆ ಮಾಡ್ಕೊಳ್ತಾ ಇರೋದು. ಅದು ಸ್ವಲ್ಪ ಮಳ್ಕೊಂಡ್ಮೇಲೆ ಫಿಶ್ ಅದ್ರೊಳಗಡೆನೇ ಹಾಕ್ತೀನಿ. ಸ್ವಲ್ಪನೇ ತಿನ್ನೋದು, ಯಾರು ತಿನ್ನೋರು ಇವಾಗ ಮಾಡೋದು ಯಾರು? ಆಲ್ರೆಡಿ ಟೈಮ್ ಬೇರೆ ಆಗೋಗೈತೆ. ಸರಿ, ಸಾಂಬಾರು ಏನು ಗ್ರೇವಿನ ಜನ ನಾನು ಯಾವತ್ತೂ ಮಾಡಿಲ್ಲ, ಗೊತ್ತಿಲ್ಲ. ಅಂದರೆ ಏನು ಫ್ರೈ ಮಾಡ್ಕೊಂಡು ತಿನ್ಕೊಳ್ಳೋದು ಅಷ್ಟೇ. ಬಟ್ ಇವಾಗ ಸಾಂಬಾರಿಗೆ ಬೇಕಲ್ಲ, ಅದಕ್ಕೆ ಒಂದು 2 ಹಾಕ್ಬಿಟ್ಟು ಮಾಡ್ಕೊಳ್ಳೋಣ, ಇನ್ನೊಂದು 4 ಫ್ರೈ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ತಂದಿಲ್ಲ ಜಾಸ್ತಿ, ಈಗ ಬೇಯಿಸೋಕ್ಕೂ ಆಗಲ್ಲ ತಂದು. ಇನ್ನು ನಾಳೆಗೆ ಮಂಡೇ ಬೇರೆ, ಸುಮ್ಮನೆ ಯಾರು ಬಾಳ್ಗಿಡ್ತಾರೆ, ಸಾಕಾಗ್ಬಿಟ್ಟೈತೆ ಹೊರಗಡೆ ಹೋಗಿ ಬಂದು. ಅದಕ್ಕೋಸ್ಕರ ಮಸಾಲೆ ಬೇಯಬೇಕು. ಫಿಶ್ಶು ಒಂದು 5-10 ನಿಮಿಷಕ್ಕೆಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಬಟ್ ಮಸಾಲೆ ಬೇಗ ಬೆಂದಿರಲ್ಲ, ಅದಕ್ಕೆ ಫಸ್ಟ್ ಮಸಾಲೆ ಬೇಯಿಸ್ಕೊಂಬಿಟ್ಟು ಆಮೇಲೆ ಅದರೊಳಗಡೆಗೆ ಹಾಕೋಬೇಕು. ಇಲ್ಲೊಂದು ಇದೆದ್ಬಿಟ್ಟಿತ್ತು ಗುಳ್ಳೆ, ಅದ್ರ ಕಲೆನೇ ಆಗ್ಬಿಟ್ಟೈತೆ ಕಿತ್ತಾಕಿರೋದಕ್ಕೆ. ಅವಾಗೆಲ್ಲ ಮನೆಗೆ ಯಾರ ಬಂದರೆ ನಿಂಬೆಹಣ್ಣಿನ ಜ್ಯೂಸು, ನಿಂಬೆಹಣ್ಣು ಇಲ್ಲ ಅಂದರೆ ರಸನ ತರಿಸ್ಬಿಟ್ಟು, ರಸನ ಮಾಡೋರಲ್ಲ ಜನ, ರಸನ ಪ್ಯಾಕೆಟ್ ತರಿಸ್ಬಿಟ್ಟು ಮನೆಗೆ ನೆಂಟರು ಬಂದರೆ ರಸನ ಮಾಡಿಬಿಟ್ಟು ಜ್ಯೂಸ್ ಕೊಡೋರು. ನಿಂಬೆಹಣ್ಣಿದ್ರೆ ಒಂದು ಕಟ್ ಮಾಡಿಬಿಟ್ಟು ಈ ಜ್ಯೂಸ್ ಕೊಡೋರು. ಈಗೆಲ್ಲ ಸ್ಟೈಲ್ ಆಗ್ಬಿಟ್ಟೈತೆ ನಿಂಬೆಹಣ್ಣಿನ ಜ್ಯೂಸು. ಸ್ಮೆಲ್ಲೇ ಚಂದ ಅಲ್ಲ ಜನ. ಇದು ಸಕ್ಕರೆ ಕರಗಿಲ್ಲ ಕಣೋ. ಇರು, ನಾನು ಸ್ವಲ್ಪ ಕುಡಿತೀನಿ. ನಾಯಿ ಕುಡ್ರಲ್ಲ ಸ್ವಲ್ಪನ ನೋಡಿ ಇಲ್ಲಿ ಕುಂದ್ರನ ಕೂತು ಕೆಳಗಡೆ ಬಿದ್ದಬಿಡಿ. ಇದನ್ನು ಕೂತ್ಬಿಡಿ, ಹಿಡ್ಕೊದೆ ಕೂತು. ಫಿಶ್ ಐತೆ, ಫಿಶ್ಶು ಇದನ್ನು ಅದೆಲ್ಲ ಬೇಯಿಸ್ತೀನಿ. ತವಾ ಫ್ರೈ ಮಾಡೋಕ್ಕಾಗಲ್ಲ, ಕಾಲು ನೋವು ಬಂದ್ಬಿಡುತ್ತೆ ನಿಂತು. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ರೈಸ್ ಜೊತೆ ತಿನ್ಕೊಡೋದು. ಅಯ್ಯೋ, ನಾನು ಅಡುಗೆ ಮಾಡಬಾರ್ದಮ್ಮನೆ. ಎಲ್ಲ ಕರ್ಗೋಗೈತೆ, ಕರ್ಗೈತಮ್ಮ. ಮಾಡಿಟ್ಟಿರೋದು ಫ್ರೈಗೆ ಅಂದ್ಬಿಟ್ಟು.
ಯಾವಾಗೈತೆ ಫಿಶ್ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿದೆ ಅಲ್ಲ ಜನ? ಪಕ್ಕದಲ್ಲಿ ಕುಡಿದ್ನೆಲ್ಲ ಸ್ಪೂನ್ ಕಾರೋಗ್ಬಿಟ್ಟಿದೆ. ಚೆನ್ನಾಗಿ ಸುಟ್ಬಿಟ್ರು. ಬೇಡ ನನಗೆ, ಅವನಿಗೋಸ್ಕರ ಕುಡಿದ ಸ್ಪೂನ್. ಗ್ಯಾಸ್ಟ್ರಿಕ್ ಸ್ಪೂನ್ಗೆ ಹಾಕೊಂಡ್ರೆ ಸ್ಪೂನಲ್ಲೇ ಅರ್ಧ ಮೆತ್ಕೊಂಡ್ಬಿಟ್ಟಿರುತ್ತೆ. ಅದ್ರ ಬದಲು ಒಂದು ಅಂದಾಜಲ್ಲಿ ಹಂಗೆ ಕುಡ್ಕೊಂಬಿಟ್ರೆ ಆಯ್ತು. ಸರಿ ಕೆತ್ತಾಕ್ಬಿಡೋದು ಅಷ್ಟೇ. ಫ್ರೈ ಆಯಿತು. ಚಿಕನ್ ಕಬಾಬ್ ಆ್ಯಂಡ್ ಮಟನ್ ಸಾಗು ಸಾಂಬಾರು, ಅದ್ರ ಜೊತೆಗೆ ಫಿಶ್. ನನ್ನ ತಂಗಿ ಮನೆಯಿಂದ ಕೊಟ್ಟು ಕಳಿಸಿರೋದು, ಮಾಡಿದ್ಲಂತೆ, ಕೊಟ್ಟು ಕಳಿಸೋಳೆ. ತಿನ್ಬೇಕು ಇವಾಗ. ಚೆನ್ನಾಗಾಯ್ತಾ ಫಿಶ್ ಫ್ರೈ? ಚೆನ್ನಾಯ್ತಾ ಫಿಶ್ ಫ್ರೈ?